ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮಿಸ್ಟರ್ ಅವಿನಾಶ್ 123 ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾಸ್ಟ್ ಇನ್ಕಮ್ ಯಾವ ಥರ ಡೌನ್ಲೋಡ್ ಮಾಡೋದಂತ ಹೇಳಿದ್ದೆ. ಸೊ ಅದು ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ವೆಬ್ಸೈಟ್ ಲಾಂಚ್ ಮಾಡಿದ್ರಲ್ಲ, ಸೊ ಅದರಲ್ಲಿ ಯಾವ ಥರ ಡೌನ್ಲೋಡ್ ಮಾಡೋದಂತ ಒಂದು ವಿಡಿಯೋ ಮಾಡಾಕಿದ್ದೆ. ಅದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಅದರಲ್ಲಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಇವತ್ತು ಮತ್ತೆ ಒಂದು ಕಾಸ್ಟ್ ಯಾವ ಥರ ಅಪ್ಲೈ ಮಾಡೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿ, ಅಲ್ಲಿ ಸ್ಕಿಪ್ ಮಾಡಬೇಡಿ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಲೈಕು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಂದೆ. ಸೊ ಮರಿದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಮಿಸ್ ಮಾಡದೆ ನೋಡ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಇದೆಯಲ್ಲ, ಗೂಗಲ್ ಕ್ರೋಮ್ ಬ್ರೌಸರ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಟ್ಕೊಂಡು ಇಲ್ಲಿ ಸರ್ಚ್ ಬಟನಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಅದನ್ನು ಓಪನ್ ಮಾಡಿ. ಇಲ್ಲಿ ಫಸ್ಟ್ ಒನ್ ಬಂತು ನೋಡಿ, ನಾಡ ಕಚೇರಿ ಅಂತ. ಸೊ ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ಸೊ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಟ್ಯಾಪ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಅಪ್ಲೈ ಆನ್ಲೈನ್ ಅಂತಿದೆ ಅಲ್ವಾ, ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಈ ಥರ ಲಾಗಿನ್ ಪಬ್ಲಿಕ್ ಅಂತ ಓಪನ್ ಆಗುತ್ತೆ. ಈ ಇಂಟರ್ಫೇಸು ಕರ್ನಾಟಕ ಸರ್ಕಾರ ನಾಡ ಕಚೇರಿ ಅಂತ. ಸೊ ಇದರಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಬೇಕು ನಾವು, ಓಕೆನಾ. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡ್ತೀನಿ ಇವಾಗ. ನಂಬರ್ ಎಂಟ್ರಿ ಮಾಡಿದ್ದೀನಿ ಇವಾಗ. ಒ ಟಿ ಪಿ ಪಡೆಯಿರಿದೆಯಲ್ಲ, ಸೊ ಅದ್ರ ಮೇಲೆ ಒ ಟಿ ಪಿ ಪಡೆಯೋರ ಮೇಲೆ ಟ್ಯಾಪ್ ಮಾಡೋಣ. ಒ ಟಿ ಪಿ ಬರುತ್ತೆ ಇವಾಗ. ಸೊ ಒ ಟಿ ಪಿ ಬಂದಿದೆ, ಒ ಟಿ ಪಿ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಒ ಟಿ ಪಿ ಆದಮೇಲೆ ಇಲ್ಲಿ ಕ್ಯಾಪ್ಷಾ ಕರೆಕ್ಟಾಗಿ ಹಾಕೊಳ್ಳಿ. ನಿಮ್ಗೆ ಏನಾದರೂ ಇಲ್ಲಿ ಕ್ಯಾಪ್ಷಾ ಗೊತ್ತಾಗಿಲ್ಲ ಅಂದರೆ ರೀಫ್ರೆಶ್ ಕೊಡಿ, ಓಕೆನಾ. ರೀಫ್ರೆಶ್ ಕೊಟ್ಟಾಗ ಈ ಥರ ಕ್ಯಾಪ್ಷಾ ರಿಫ್ರೆಶ್ ಆಗುತ್ತೆ. ಸೊ ಅದನ್ನು ಟೈಪ್ ಮಾಡಿ, ಓಕೆನಾ. ಸೊ ಲಾಗಿನ್ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ವೈ ಸ್ಮಾಲ್ ಇದೆ, ಸೊ ವೈ ಸ್ಮಾಲ್ ಹಾಕಿರ್ತೀನಿ. ಸೊ ಲಾಗಿನ್ ಆಯಿತು. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ, ಓಕೆನಾ. ಸೊ ನೀವು ಇಲ್ಲಿ ಕನ್ನಡದಲ್ಲಾದರೂ ಹಾಕೋಬೋದು, ಅಥವಾ ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷಲ್ಲಾದರೂ ಟೈಪ್ ಮಾಡ್ಕೋಬೋದು. ಸೊ ನಾನು ಕನ್ನಡದಲ್ಲೇ ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಇಲ್ಲಿ ಹೊಸ ವಿನಂತಿ ಅಂತಿದೆ ಅಲ್ವಾ, ಸೊ ಹೊಸ ವಿನಂತಿ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಜಾತಿ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರ ಮೇಲೆ ಟ್ಯಾಪ್ ಮಾಡಿದೆ. ಇಲ್ಲಿ ಪಕ್ಕದಲ್ಲೇ ಬರುತ್ತೆ ನೋಡಿ, ರೈಟ್ಗೆ. ಇದ್ರ ಮೇಲೆ ಟ್ಯಾಪ್ ಮಾಡಿ, ಜಾತಿ ಪ್ರಮಾಣ ಪತ್ರ ಮೇಲೆ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಶಾಲಾ ದಾಖಲಾತಿ, ಪಡಿತರ ಚೀಟಿ, ಫೋಟೋ, ಹಳೆ ಜಾತಿ ಪ್ರಮಾಣ ಪತ್ರ, ಅಂಶ ವೃಕ್ಷ, ವೇತನ ಪ್ರಮಾಣ ಪತ್ರ, ಸ್ವಯಂ ಘೋಷಣೆ, ಗುರುತಿನ ಚೀಟಿ, ವಿಳಾಸ ಪುರಾವೆ, ಈ ಥರ ದಾಖಲೆಗಳು. ಸೊ ಇವೆಲ್ಲ ಡಾಕ್ಯುಮೆಂಟ್ಸು ರಿಕ್ವೈರ್ಡ್ ಇದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಮೇನ್ ರಿಕ್ವೈರ್ಡ್ ಇರೋದು ಗುರುತಿನ ಚೀಟಿ ಮತ್ತು ವಿಳಾಸ ಪುರಾವೆ ಮತ್ತು ಶಾಲಾ ದಾಖಲಾತಿ ಮತ್ತು ಪಡಿತರ ಚೀಟಿ, ಇಲ್ಲಾಂದರೆ ಪ್ಯಾನ್ ಕಾರ್ಡ್ ವಾಟ್ ಎವರ್ ಏನಿದೆ ಅದನ್ನು ಹಾಕೊಳ್ಳಿ, ಓಕೆನಾ. ಇಲ್ಲಿ ದಾಖಲಾತಿಗಳು ಕಡ್ಡಾಯ ಬೇಕಾಗಿರೋದು ನಮಗೆ ಎಲ್ಲಾನು PDF ಫೈಲಲ್ಲೇ ಇರಬೇಕು, 300 KB, ಓಕೆನಾ. ಸೊ ನೀವು ಕನ್ನಡದಲ್ಲಾದರೂ ಇದು ಮಾಡ್ಕೊಳ್ಳಿ, ಲ್ಯಾಂಗ್ವೇಜಲ್ಲ ಇಂಗ್ಲೀಷಲ್ಲಾದರೂ ಇದು ಮಾಡ್ಕೊಳ್ಳಿ, ಓಕೆನಾ. ಬಟ್ ಎಲ್ಲ ಏನಿದೆ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು ಮೊದಲೇ, ಓಕೆನಾ. ನಾನು ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಅದು ಕೂಡ. ಹಾಗೆ ಅರ್ಜಿದಾರರ ಫೋಟೋ ಅದು ಕೂಡ PDF ಅಲ್ಲೇ 50 KB ಆಗಿರ್ಬೇಕು, ಓಕೆನಾ. ಸೊ ನಿಮಗೆ ನಾನು ಡಾಕ್ಯುಮೆಂಟ್ಸ್ ಯಾವ ಥರ ರೆಡಿ ಮಾಡಿ ನಿಮ್ಗೆ ತೋರಿಸ್ತೀನಿ ಮನೇಲಿ. ಇಲ್ಲಿದೆ ನೋಡಿ, ಇಲ್ಲಿ ನಾಡ ಕಚೇರಿ ಅಂತ ಇದೆ ಅಲ್ವಾ. ಸೊ ನಾನು ಅದರದೊಂದು ಫೋಲ್ಡ್ರೇ ಮಾಡಿ ಇಟ್ಕೊಂಡು, ನೀವು ಬೆಟ್ರ್ ಅದು ಫೋಲ್ಡ್ರ್ ಮಾಡಿ ಇಟ್ಕೊಂಡ್ಬಿಡೋದು. ಸೊ ಇಲ್ಲಿ ನಾನು ಅವ್ರದ್ದೇನಿದೆ ಆಧಾರ್ ಕಾರ್ಡು, ಅವ್ರ ಡ್ಯಾಡ್ ಕಾಸ್ಟು ಅಂದರೆ ಅವ್ರ ತಂದೆ ಅವ್ರದ್ದು ಯಾವ್ದು ಕ್ಯಾಸ್ಟ್ ಇದೆ, ಅವ್ರ ಪ್ಯಾನ್ ಕಾರ್ಡು ಮತ್ತು ಶಾಲಾ ದಾಖಲಾತಿ. ಸೊ ಈ ಥರ 4 ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ಸೊ 4 ಡಾಕ್ಯುಮೆಂಟ್ಸ್ ನಾನು ಮೊದಲೇ 300 KB ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಸೊ ನೀವು ಈ ಥರ ಮಾಡಿ ಇಟ್ಕೊಳ್ಳೋದು ಬೆಟ್ರು, ಈಸಿಯಾಗಿ ನಿಮ್ಗೆ ಐಡೆಂಟಿಫೈ ಆಗುತ್ತೆ ಆನ್ ಟೈಮಲ್ಲಿ ಮಾಡೋಕ್ಕೆ, ಓಕೆನಾ. ಸೊ ಬ್ಯಾಕ್ ಟು ಅಲ್ಲಿಗೆ ಹೋಗೋಣ, ಓಕೆನಾ. ಸೊ ಮುಂದುವರ್ಸೋಣ ಇವಾಗ. ಮುಂದುವರಿಸಿದೆಯಲ್ಲ, ಸೊ ಮುಂದುವರ್ಸೋಣ. ಯು ವಿಲ್ ಬಿ ರಿಡಕ್ಟೆಡ್ ಟು ಆಧಾರ್ ಅಥರೈಸ್ಡ್ ಸೈಟ್. ಸೊ ಅಂದರೆ ಇವಾಗ
ಆಧಾರ್ ಆ ಥರ ಸೈಟ್ಗೆ ಏನಾಗುತ್ತೆ KYC ಇದೆ, ಸೊ ಅಲ್ಲಿಗೆ ಹೋಗುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡ್ತೀನಿ ನಾನು, ಓಕೆನಾ. ಆಧಾರ್ ನಂಬರ್ ಎಂಟ್ರಿ ಮಾಡಿದ್ದೀನಿ. ಸೊ ನಾನು ಈ ಮೂಲಕ ನನ್ನ ಆಧಾರ್ ಸಂಖ್ಯೆಯನ್ನು ಸ್ವಯಂ ಪ್ರೇರಿತ ಆಧಾರ ಮೇಲೆ ಹೌದೆಂದು ದೃಢೀಕರಿಸಿದೆ. ಸೊ ಅದನ್ನು ಅಗ್ರೀಡ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ OTP ಇದೆಯಲ್ಲ, OTP ಮೇಲೆ ರಿಕ್ವೆಸ್ಟ್ ಮಾಡಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸೊ OTP ಪಡೆಯರೆ ಗೆಟ್ ಜನರೇಟ್ OTP ಅಂತಿದೆ ನೋಡಿ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. OTP SMS ಮೂಲಕ ಕಳಿಸಲಾಗಿದೆ, OTP ಸೆಂಡ್ ಸಕ್ಸಸ್ಫುಲ್ ಅಂತ ಇದೆ ನೋಡಿ. ಸೊ ಓಕೆ ಕೊಡಿ. OTP ಬರುತ್ತೆ, OTP ಎಂಟ್ರಿ ಮಾಡಿ. ಇವಾಗ ನಾನು OTP ಎಂಟ್ರಿ ಮಾಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡ್ತಿದ್ದೀನಿ. ಸೊ ಈ ಥರ 3 ಸ್ಟೆಪ್ಸ್ ಮೇಲೆ ಹೋಗ್ಬೇಕು, ಓಕೆನಾ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಓಕೆನಾ. ಈ ಥರ ಇಂಟರ್ಫೇಸ್ ಓಪನ್ ಆಗಿದೆ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಇಲ್ಲಿ ಡಿಸ್ಟಿಕ್ಕು ಏನಿದೆ, ಡಿಸ್ಟಿಕ್ ಯಾವುದಿದೆ, ಬೀದರ್ ಒಂದು. ನಾನು ಆಗ್ತಾ ಇರೋದು ಹುಮ್ನಾಬಾದ್ ತಾಲೂಕಲ್ಲಿ, ಓಕೆನಾ. ಹೋಬಳಿ ಹಳೆಕೆಡಬಿ, ಓಕೆನಾ. ಗ್ರಾಮ ಕಬೀರಾಬಾದ್, ಓಕೆನಾ. ಇಲ್ಲಿ ಮದುವೆ ಆದರೆ ಶ್ರೀಮತಿ ಅಂತ ಕೊಡಿ, ಮದುವೆ ಆಗಲಿ ಅಂತ ಕುಮಾರಿ ಅಂತ ಕೊಡಿ. ಬಾಯ್ಸ್ ಆದರೆ ಶ್ರೀ ಅಂತ ಕೊಡಿ, ಇಲ್ಲ ಕುಮಾರ್ ಅಂತ ಕೊಡಿ, ಓಕೆನಾ. ಸೊ ನಾನು ಮದುವೆ ಆಗಿರೋದ್ರಿಂದ ಹುಡುಗಿದು ಶ್ರೀಮತಿ ಅಂತ ಕೊಡ್ತೀನಿ, ಓಕೆನಾ. ಸೊ ಇಲ್ಲಿ ಮದುವೆ ಆಗಿರೋದ್ರಿಂದ ಹುಡುಗರಿಗೆ ಬಿನ್ ಅಂತ ಬರ್ತದೆ, ಹುಡುಗಿರಿಗೆ ಕೋ ಅಂತ ಬರ್ತದೆ. ಸೊ ಕೋ ಅಂತ ಕೊಡ್ತೀನಿ, ಓಕೆನಾ. ಸೊ ಅವರು ಹಸ್ಬೆಂಡ್ ಆದರೂ ಹಾಕ್ಬೋದು ನೀವು, ಇಲ್ಲ ತಂದೆ ತಾಯಿ ಹೆಸರಾದರೂ ಹಾಕ್ಬೋದು, ಓಕೆನಾ. ಸೊ ನಾನು ಅವ್ರ ತಂದೆ ತಾಯಿ ಹೆಸರೇ ಟೈಪ್ ಮಾಡ್ತೀನಿ, ಓಕೆನಾ. ಇಲ್ಲಿ ತಂದೆ ಹೆಸರು ಆ್ಯಡ್ ಮಾಡ್ಕೊತ ಇದ್ದೀನಿ, ಮಹಾದೇವ್ ಅಂತ. ಸೊ ಇದನ್ನು ಇಂಗ್ಲೀಷ್ ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ, ಓಕೆನಾ. ನಾನು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ತೀನಿ ಇಲ್ಲಿ. ಇಲ್ಲಿದೆ ನೋಡಿ, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್. ಸೊ ಅದನ್ನು ಇಲ್ಲಿ ಟೈಪ್ ಮಾಡಿ. ಮಹಾದೇವಪ್ಪನ ಏನಿದು, ಮಹಾದೇವ್. ಅಲ್ಲಿ ಅವ್ರ ತಂದೆ ಹೆಸರು ಮಹಾದೇವ್, ಅವ್ರ ತಾಯಿ ಹೆಸರು ಸವಿತಾ ಅಂತ ಹಾಕಿದ್ದೀನಿ ನಾನು, ಓಕೆನಾ. ಸೊ ಅಲ್ಲೇ ಅಡ್ರೆಸ್ ವಿಳಾಸ ಚೆಕ್ ಮಾಡ್ಕೊಂಬಿಡಿ. ಸೊ ಪಿನ್ ಕೋಡ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಗೆಟ್ OTP ಇದೆಯಲ್ಲ, OTP ಕಳಿಸಿ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ OTP ಬರುತ್ತೆ, OTPನ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಬಂದಿದೆ ನೋಡಿ ನಿಮಗೆ. ಸೊ ನಾನು OTPನ ಎಂಟರ್ ಮಾಡ್ತಾಯಿದ್ದೀನಿ, ಎಂಟರ್ ಮಾಡಿ ಬನ್ನಿ. ಸೊ OTP ವೆರಿಫೈಡ್ ಸಕ್ಸಸ್ಫುಲ್ ಆಗಿದೆ. ಸೊ ಅಲ್ಲಿ ಮೇಲ್ ಐ ಡಿ ಕಂಪಲ್ಸರಿ ಇರಲೇಬೇಕು ನಿಮಗೆ, ಯಾಕಂದರೆ ಆನ್ಲೈನ್ ಹಾಕೋದ್ರಿಂದ ನೀವು ಮೇಲಲ್ಲಿ ರಿಪ್ಲೈ ಮಾಡ್ತಾರೆ, ನಿಮ್ಗೆ ಏನಾದರೂ ಮೇಲಲ್ಲೇ ಶೋ ಮಾಡ್ತಾರೆ, ಓಕೆನಾ. ನಾನು ಮೇಲ್ ಐ ಡಿನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಮೇಲ್ ಐ ಡಿ ಎಂಟ್ರಿ ಮಾಡಿದ್ದೀನಿ. ಇವಾಗ OTP ಕೊಡ್ತಾ ಕಳಿಸ್ತಾ ಇದ್ದೀನಿ. ಸೊ ಮೇಲ್ ಐ ಡಿಗೆ ಒಂದು OTP ಬಂದಿದೆ ಇವಾಗ. ಸೊ OTP ಎಂಟ್ರಿ ಮಾಡ್ತೀನಿ. ಸೊ OTP ಎಂಟ್ರಿ ಮಾಡಿ ಪರಿಶೀಲನೆ ಮೇಲೆ ಕ್ಲಿಯರ್ ಮಾಡ್ತೀನಿ. OTP ವೆರಿಫೈಡ್ ಸಕ್ಸಸ್ಫುಲ್ ಅಂತಿದೆ. ಸೊ ಇಲ್ಲಿದೆ ನಿಮ್ಮ ಪ್ರಮಾಣ ಪತ್ರ ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸಿದ್ರೆ ಎಸ್ ಅಂತಲೇ ಇದೆ, ಹೌದು ಅಂತಿದೆ, ಅದು ಹಂಗೆ ಇರಲಿ. ಸೊ ಇದನ್ನು ಪರ್ಸ್ನಲ್, ಓಕೆ, ಮುಂದುವರ್ಸೋಣ, ಓಕೆನಾ. ಸೊ ಈ ಥರ ಬರುತ್ತೆ ಮೀಸಲಾತಿ ವರ್ಗ. ನೆಕ್ಸ್ಟ್ ಪಾಯಿಂಟ್ ಇದು. ಸೊ ಮೀಸಲಾತಿ ವರ್ಗ ಅಂದರೆ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಾಯಿದ್ದೀರ ಅಂತ. ಸೊ ಇಲ್ಲಿ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತಿದೆ. ನಾನು ಪರಿಶಿಷ್ಟ ಪಂಗಡ ಮೇಲೆ ಹಾಕೊತಾ ಇದ್ದೀನಿ. ಜಾತಿ, ನಿಮ್ಮ ಜಾತಿ ಯಾವುದಿದೆ ಆಯ್ಕೆ ಮಾಡ್ಕೊಳ್ಳಿ. ತುಂಬ ಇದೆ ಇದರಲ್ಲಿ, ನಮ್ಮದು ಒಂದು ಗೊಂಡ. ಸೊ ನಾನು ಅದನ್ನು ಆಯ್ಕೆ ಮಾಡ್ಕೊತೀನಿ, ಓಕೆನಾ. ವಾರ್ಷಿಕ ಆದಾಯ ಕೇಳೈತೆ. ಸೊ 1 ಲಕ್ಷ ಆಗ್ತಾಯಿದೆ, ಓಕೆನಾ.
ಓಕೆ. ಉದ್ದೇಶ ವಿದ್ಯಾಭ್ಯಾಸಕ್ಕೆ ಅಥವಾ ನೌಕರನೇ ಈ ಥರ. ಸೊ ನಾನು ಈ ಥರ ಹಾಕೊಂಡಿದ್ದೀನಿ. ಓಕೆನಾ, ಮುಂದೆ ವರ್ಷೋಣ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಥರ ಇಲ್ಲಿ ಕೇಳ್ತದೆ ನೋಡಿ, ಶಾಲಾ ದಾಖಲಾತಿ, ಪಡಿತೀರ ಚೀಟಿ, ಫೋಟೋ, ಹಳೆ ಜಾತಿ, ವಂಶವೃಕ್ಷ ಸಂಬಂಧ, ವೇತನ ಪ್ರಮಾಣ ಪತ್ರ, ಸ್ವಯಂ ಘೋಷಿತ ಗುರುತಿನ ಚೀಟಿ, ವಿಳಾಸ ಪೂರ್ವೆ, ಈ ಥರ ದಾಖಲಾತಿಗಳು. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಫಸ್ಟು ಶಾಲಾ ದಾಖಲಾತಿ ಅಪ್ಲೋಡ್ ಮಾಡೋಣ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಓಪನ್ ಮಾಡಿಟ್ಟಿದ್ದೀನಿ ನೋಡಿ. ಫಸ್ಟ್ ಒಂದು ಟ್ಯಾಪ್ ಮಾಡ್ತಾಯಿದ್ದೀನಿ, ಸ್ಕೂಲ್ ಅಡ್ಮಿಷನ್ಸ್. ಸೊ ಇಲ್ಲೇ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಆದರೆ ಈ ಥರ PDF ಫೈಲಲ್ಲಿ ಬರುತ್ತೆ. ಓಕೆನಾ. ಹಳೆ ಜಾತಿ ಪ್ರಮಾಣ ಪತ್ರ ಅಂತೆ. ಸೊ ಅವ್ರದ್ದು ತಂದೆದಿದೆ. ಸೊ ಅದನ್ನು ಅವ್ರ ತಂದೆದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಅಪ್ಲೋಡ್ ಆಯಿತು. ಈ ಥರ PDF ಫೈಲ್ ಬರುತ್ತೆ. ಸೊ ಮತ್ತೆ ನೆಕ್ಸ್ಟ್ ಗುರುತಿನ ಚೀಟಿ ಮತ್ತು ವಿಳಾಸ ಪುರಾವೆ ಅಂತ. ಗುರುತಿನ ಚೀಟಿ ಅಂದಾಗ ನಾನು ಅವ್ರ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಪ್ಯಾನ್ ಕಾರ್ಡ್ ಹಾಕಿರ್ತೀನಿ. ಪ್ಯಾನ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇಲ್ಲಿದೆ ನೋಡಿ, ಗುರುತಿನ ಚೀಟಿ, ಪ್ಯಾನ್ ಅಪ್ಲೋಡ್. ಸೊ ಅದಾದಮೇಲೆ ವಿಳಾಸ ಪುರಾವೆ ಬಂದು ನಾನು ಆಧಾರ್ ಕಾರ್ಡ್ ತೊಗೊತಾ ಇದ್ದೀನಿ. ಸೊ ಆಧಾರ್ ಕಾರ್ಡ್. ಓಕೆನಾ. ಸೊ ಈ 4 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಹೆಚ್ಚುವರಿ ದಾಖಲಾತಿಗಳಿಗೆ ಎಷ್ಟು ಕೇಸ್ ಆಧಾರ ಮೇಲೆ ನೀಡುವ ಪ್ರಾಧಿಕಾರದಿಂದ ಕೋರಬಹುದು. ಸೊ ಇನ್ ಕೇಸ್ ಏನಾದರೂ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದ್ದರೆ ಕೇಳುತ್ತೆ. ಓಕೆನಾ. ನೆಕ್ಸ್ಟ್ ಈ ಥರ ಎಲ್ಲ PDF ನೋಡಿ ಅಪ್ಲೋಡ್ ಆಗಿರೋದು ಇಲ್ಲಿ ಈ ಥರ PDF ಫೈಲಲ್ಲಿ ಶೋ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ. ಓಕೆ. ಸೊ ನೆಕ್ಸ್ಟ್ ಸಲ್ಲಿಸು, ಮುಂದೆ ಹೋಗೋಣ. ಓಕೆನಾ. ಸೊ ನಿಮ್ಮದು ID ನಂಬರು ಜನ್ರೇಟ್ ಆಗಿದೆ. ಓಕೆನಾ. ಸೊ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳೋಣ ನಾವು. ಸೊ ನಾನು ಇದನ್ನು ಸ್ಕ್ರೀನ್ಶಾಟ್ ತಗೊತಾ ಇದ್ದೀನಿ. ಓಕೆನಾ. ಓಕೆ. ಸೊ ಇದನ್ನು ಈ ಥರ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಓಕೆ ಮಾಡೋಣ. ಓಕೆನಾ. ಓಕೆ ಕೊಟ್ವಿ. ಈ ಥರ ಶೋ ಆಗುತ್ತೆ. Unusual browse activity deleted developer tools are open as security menu. You are being logged out devil tools element panel control ಅಂತ. ಸೊ ಇವಾಗ ಈ ಥರ ಬಂದರೆ ತಿರುಗಿ ಲಾಗೌಟ್ ಆಗುತ್ತೆ, ಮತ್ತೆ ಫಸ್ಟಿಂದ ಶೋ ಆಗುತ್ತೆ. ಅದು ಲಾಗೌಟ್ ಆಗಿತ್ತಲ್ಲ, ಮತ್ತೆ ಅದು ಅರ್ಜಿ ಪೇಮೆಂಟ್ ಸೈನ್ಗೆ ಹೋಗಿತ್ತಲ್ಲ, ಬಾಕಿ ಉಳಿದಿರೋ ಇಲ್ಲಿದೆ ನೋಡಿ, ಬಾಕಿ ಉಳಿದಿರೋ ವ್ಯವಹಾರಗಳನ್ನು ಬನ್ನಿ ಇಲ್ಲಿ ಈ ಸೈನ್ ಬಾಕಿ ಉಳಿದಿರುತ್ತಲ್ಲ, ಸೊ ಅದಕ್ಕೆ ಬನ್ನಿ. ಸೊ ಇಲ್ಲಿದೆ ನೋಡಿ. ಸೊ ಇದನ್ನು ಟ್ಯಾಪ್ ಮಾಡಿ. ಸೊ ಇಲ್ಲಿದೆ ನೋಡಿ. ಓಕೆನಾ. ಏನೇನು ಡಾಕ್ಯುಮೆಂಟ್ಸ್ ಬರುತ್ತೆ ಏನೇನಿಲ್ಲ ಎಲ್ಲ ಇಲ್ಲಿದೆ. ಈ ಸೈನ್ನ ಮುಂದುವರ್ಸೋಣ. ಇಸ್ ಯುವರ್ ಆಧಾರ್ ಲಿಂಕ್ ವಿತ್ ಯುವರ್ ಮೊಬೈಲ್ ನಂಬರ್. ಓಕೆ. ಸೊ ಅದನ್ನೇ ಟ್ಯಾಪ್ ಮಾಡಿದ್ರೆ ಈ ಸೈನ್ಗೆ ರೆಕಗ್ನೈಸೇಷನ್ ಸೈಟ್ಗೆ ಹೋಗುತ್ತೆ. ಸೊ ಇಲ್ಲಿ ಮತ್ತೆ ಆಧಾರ್ ನಂಬರ್ ಕೇಳುತ್ತೋ, ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ನಾನು ಮಾಡ್ತೀನಿ ಇವಾಗ. ಆಧಾರ್ ನಂಬರ್ ಎಂಟ್ರಿ ಮಾಡಿದ್ದೀನಿ. ಗೆಟ್ OTP ಮೇಲೆ ಕೊಡ್ತೀನಿ. ಓಕೆನಾ. OTP ಸೆಂಡ್ ಆಗಿದೆ. ಸೊ OTP ಎಂಟ್ರಿ ಮಾಡಬೇಕು. OTP ಬಂದಿದೆ, ಎಂಟ್ರಿ ಮಾಡಿದ್ದೀನಿ. ಸೊ ಇಲ್ಲಿ ಸಬ್ಮಿಟ್ ಕೊಡೋಣ. ಓಕೆನಾ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಗಿದೆ ನೋಡಿ. ಸೊ ಪೇಮೆಂಟ್ ಮಾಡಿ ಅಂತ ಕೇಳ್ತಿದೆ, ಹಣ ಪಾವತಿಸಿ ಮುಂದುವರಿಸಿ ಅಂತ. ಸೊ ಅಲ್ಲಿ ಹಿಂಗೆ ಕೆಳಗಡೆ ಬನ್ನಿ, ಅಕ್ಸೆಪ್ಟ್ ಅಂತಿದೆ ನೋಡಿ, ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಫೋನ್ಪೇ ಅಂತ ಇದೆಯಲ್ಲ, ಫೋನ್ಪೇ. ಸೊ ಈ ಥರ QR ಜನ್ರೇಟ್ ಆಗ್ತದೆ. ಸೊ ಅದಕ್ಕೆ ನಿಮ್ಮದು ಫೋನ್ಪೇಯಿಂದ ಅಮೌಂಟ್ ಪೇ ಮಾಡಬೇಕು. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ.
ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಆಗಿದೆ. ಸೊ ಇದನ್ನು ಫೋಟೋ ತೆಗೆದಿಟ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಸೇಮ್ ಅದಂತೂ, ಓಕೆನಾ? ಸೊ ಇಲ್ಲಿ ಮುಂದುವರಿಸಿದೆ ನೋಡಿ, ಮುಂದುವರಿಸಿ ಅದ್ರ ಮೇಲೆ. ಸೊ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಅಂತಿದೆಯಲ್ಲ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ರಸೀದಿ ಮುದ್ರಣ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಬರುತ್ತೆ. ಸೊ ಇದನ್ನು ಪ್ರಿಂಟ್ ಹಾಕೊಂಡು ಇಟ್ಕೊಳ್ಳಿ, ಓಕೆನಾ? ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇನ್ನೇನಾದರೂ ಮಾಹಿತಿ ಬೇಕಂದರೆ ಕಾಮೆಂಟ್ಸ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.